ಛತ್ರಿ ಯಾರ್ದು ಪೂರ್ವಾಂಶ್? ಈ ಕಲ್ಲು ಸುತ್ತ ಈ ಥರ ಇಟ್ಕೊಂಡು ಜಾಯಿನ್ ಮಾಡೋಕ್ಕೆ ಸಾಧ್ಯ ಆದರೆ ನಾವು ಅಂದ್ಕೊಂಡಿದ್ದಾಗತ್ತಂತೆ. ಎಲ್ಲ ಆಚೆ ಬರ್ತೀವಿ. Ruled by powerful kings such as Krishnadevaraya in the early 16th century, Vijayanagara was compared in beauty and size to Rome by the Portuguese traveller Domingo Paes. We have not seen Rome, but still then, with a little history that we have learnt and know, the beauty and prosperity of Vijayanagara Empire was far beyond anyone's imagination and comparison. We are trying to share our travel experience to few of the important landmarks or places in Vijayanagara Empire, the capital of which is Hampi. In this vlog, we are going to explore few of the beautiful monuments and temples in Hemakuta Hill, Lakshmi Narasimha Temple, Queen's Bath, Mahanavami Dibba, stepped water tank and few others. First one is Sasve Kalu Ganapati. ಸೊ ನಾವಿವತ್ತು ವಿಜಯನಗರ ಸಾಮ್ರಾಜ್ಯದ ಹಂಪಿಗೆ ಬಂದಿದ್ದೀವಿ. ಆ್ಯಂಡ್ ಹಂಪಿ ಅಂದ ತಕ್ಷಣ 2-3 ದಿನ ಸಾಕಾಗಲ್ಲ, ಒಂದು ವಾರ ಬೇಕು. ಸೊ ನಾವು ಶುರು ಮಾಡಿರೋದು ಹೇಮಕೂಟ ಬೆಟ್ಟದ ಮೇಲಿರೋ ಸಾಸಿವೆ ಕಾಳು ಗಣಪತಿ ನೋಡಿಕೊಂಡು ಶುರು ಮಾಡೋಣ ಅಂತ ಶುರು ಮಾಡಿದ್ದೀವಿ. ಆ್ಯಂಡ್ ಸಾಸಿವೆ ಕಾಳು ಗಣಪತಿ ಜೊತೆಗೆ ಹೇಮಕೂಟ ಹಿಲ್, ಇದು ಒಂದು ಬೆಟ್ಟದ ಮೇಲೆ ಏನಿದೆ ತುಂಬಾ ಪ್ಲೇಸ್ಗಳಿದೆ, ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಡೀಟೇಲ್ಡ್ ಹಿಸ್ಟ್ರಿ ಇಲ್ಲ ಅಂತ ಹೇಳಿದ್ರು ಇದನ್ನೆಲ್ಲ ನೋಡಬೇಕು. ಇದು ಆಲ್ರೆಡಿ ಒಂದು 3rd ಟೈಮ್ ನಾನು ಬರ್ತಿರೋದು, ಬಟ್ ಸ್ಟಿಲ್ ದೆನ್ ಹಂಪಿ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೊಂದು ಒಳ್ಳೆಯ ಫೀಲಿಂಗ್ ಬರುತ್ತೆ. ಸೊ ಫಸ್ಟು ಸಾಸಿವೆ ಕಾಳು ಗಣಪತಿ. ಸೊ ವಿಜಯನಗರ ಸಾಮ್ರಾಜ್ಯದ ಆ ಒಂದು ಗತವೈಭವ ನಮಗೀಗ ನೋಡೋಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರು, ಇಡೀ ಒಂದು ವಿಜಯನಗರ ಈಗ ಒಂದು ಡಿಸ್ಟ್ರಿಕ್ಟ್ ಆಗಿ ಫಾರ್ಮ್ ಆಗ್ತಾ ಇದೆ. ಅದರಲ್ಲೂ ಹಂಪಿಲಿ ಸುತ್ತ ಒಂದು ಅವ್ರು ಹೇಳ್ತಿದ್ರು ಒಂದು 20-25 ಕಿಲೋಮೀಟ್ರು ಸ್ಪ್ರೆಡ್ ಆಗಿರೋವಂಥ ಈ ಮಾನ್ಯುಮೆಂಟ್ಸ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿದೆ. ಈ ಮಾನ್ಯುಮೆಂಟ್ಸ್ನ ನೋಡೋಕ್ಕೆ ಬರಲೇಬೇಕು. ಹೇಳ್ದಂಗೆ ಇದು ಸಾಸಿವೆ ಕಾಳು ಗಣಪತಿ, ಆ್ಯಂಡ್ ಹೆಸರು ಮಾತ್ರ ಸಾಸಿವೆ ಕಾಳು, ಬಟ್ 2.4 ಮೀಟರ್ಸ್ ಹೈಟಲ್ಲಿದೆ. ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಹಂಪಿನ ನಾವು ನಡ್ಕೊಂಡೆಲ್ಲ ಓಡಾಡ್ತೀವಿ ಅಂತ ಹೇಳಿದ್ರೆ ಪ್ರಾಬಬ್ಲಿ 1 ವಾರದಿಂದ 1 ತಿಂಗಳು ಹಿಡಿಯುತ್ತೆ. ಸೊ ಅಷ್ಟೊಂದು ಏರಿಯಾದಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಪ್ರತಿಯೊಂದು ಮಾನ್ಯುಮೆಂಟ್ಸ್ದು ಹಿಸ್ಟ್ರಿ ಎಲ್ಲ ತಿಳ್ಕೊತೀನಿ ಅಂತ ಹೇಳಿದ್ರೆ ಇನ್ನೂ ಕಷ್ಟ. ಅಷ್ಟೊಂದು ಹಿಸ್ಟ್ರಿ ಆ ಒಂದು ಪ್ರತಿಯೊಂದು ಮಾನ್ಯುಮೆಂಟ್ಗೆ ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡಿಕೊಂಡು ಅದ್ರ ಬ್ಯೂಟಿನೆಲ್ಲ ಎಂಜಾಯ್ ಮಾಡಿ ಸ್ವಲ್ಪನಾದರೂ ಹಿಸ್ಟ್ರಿ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. Next is ಕಡಲೆಕಾಳು ಗಣಪತಿ. ಸೊ ಈಗ ನಾವು ಕಡಲೆಕಾಳು ಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಮುಂಚೆ ನೋಡಿದ್ದು ಸಾಸಿವೆ ಕಾಳು ಗಣಪತಿ. ಕಡಲೆಕಾಳು ಗಣಪತಿ ಬಂದು ಗಣಪತಿದು ಹೊಟ್ಟೆ ಕಡಲೆಕಾಳು ಥರ ಇದೆಯಂತೆ. ಸೊ ಹಾಗಾಗಿ ಕಡಲೆಕಾಳು ಗಣಪತಿ 4.5 ಮೀಟರ್ಸ್ ಹೈಟಲ್ಲಿದೆ. ಹೇಮಕೂಟ ಬೆಟ್ಟದ ಮೇಲಿರುವಂಥ ಇನ್ನೊಂದು ಟೆಂಪಲ್ ಇದು. ಇದ್ರ ಕೆಳಗೆ ಆ್ಯಕ್ಚುಲಿ ವಿರೂಪಾಕ್ಷ ದೇವಸ್ಥಾನದ್ದು ವ್ಯೂ ಕಾಣುತ್ತೆ. Set within a pristine natural landscape of haunting beauty around Tungabhadra River, the ruins of Vijayanagara Empire is a UNESCO World Heritage Site of universal value.
ಸೊ ಅದು ವಿರೂಪಾಕ್ಷ ಟೆಂಪಲ್ದು ಗೋಪುರ. ಕಡಲೆಕಾಳು ಗಣಪತಿ ಈ ಒಂದು ಟೆಂಪಲಿಂದ ಚೆನ್ನಾಗಿ ಕಾಣುತ್ತೆ. ಬಿಸಿಲು ಟೈಮ್ ಇರೋದ್ರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಈ ಹ್ಯೂಜ್ ಪಿಲ್ಲರ್ಸ್ ಎಲ್ಲ ಆಗಿನ ಕಾಲದಲ್ಲಿ ಕಟ್ಟಿರೋದು, ಅದೊಂಥರ ಕ್ವಶನ್ ಮಾರ್ಕ್. ಹೇಗೆ ತಂದು ನಿಲ್ಲಿಸಿದ್ದಾರೆ, ಹೇಗೆ ಕೆತ್ತಿದ್ದಾರೆ, ಅದೆಲ್ಲ ಶ್ರಮ. ಅವ್ರ ಶ್ರಮದಿಂದ ನಮಗಿವಾಗ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಕಡಲೆಕಾಳು ಗಣಪತಿ ಆದಮೇಲೆ ಈಗ ನಾವು ವಿರೂಪಾಕ್ಷ ಟೆಂಪಲ್ ನೋಡೋಕ್ಕೆ ಹೋಗ್ತಿದ್ದೀವಿ. ವಿರೂಪಾಕ್ಷ ಟೆಂಪಲ್ ನೋಡಿಕೊಂಡು ಮತ್ತೆ ವಾಪಸ್ ಬಂದು ಅಲ್ಲಿ ನರಸಿಂಹಸ್ವಾಮಿ ಅದು ಒಂದು ಮೂರ್ತಿ ಇದೆ, ಅದನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರೋ ಹಂಗೆ ಬಿಸಿಲು ತುಂಬ ಹೊಡೆಯೋದ್ರಿಂದ ಈ ಥರ ಒಳ್ಳೆ ಶೇಡ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಮಧ್ಯ ಮಧ್ಯ. ಜೊತೆಗೆ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅಥವಾ ಅದ್ರ ಹಿಂದ್ಗಡೆ ಇರ್ಬೋದು, ಹಿಂದೆ ಬಂದವರು ಇರ್ಬೋದು, ಅವರು ಎಲ್ಲ ಹಳೆಗನ್ನಡದಲ್ಲಿರ್ಬೋದು ಅಥವಾ ಓಲ್ಡ್ ಇದರಲ್ಲಿ ಬರೆದಿರೋವಂಥ ಕೆಲವೆಲ್ಲ ಬರಹಗಳು ನಮ್ಗೆ ಓದೋಕ್ಕೂ ಬರಲ್ಲ, ಅರ್ಥನೂ ಆಗಲ್ಲ. ಬಟ್ ಸ್ಟಿಲ್ ಏನೋ ಒಂದು ಹಿಸ್ಟ್ರಿ ಹೇಳೋಕ್ಕೆ ಇಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಅದ್ರ ಮೇಲೆಲ್ಲ ಬರ್ಸಿರ್ತಾರೆ. ಆ್ಯಂಡ್ ಅದೆಲ್ಲ ಇಲ್ಲಿದೆ. And the next one is famous Virupaksha temple. ಸೊ ಈಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೋಪುರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಫೋಟೋಗ್ರಫಿಗೆ ಅಲೋ ಮಾಡಲ್ಲ ಅಂತ ಅಲ್ಲಿ ಹೇಳಿದ್ರು. ಟಿಕೆಟ್ ಎಲ್ಲ ತೊಗೊಂಡ್ರೆ ಅಲೋ ಮಾಡ್ತಾರಂತೆ, ನೋಡೋಣ. ಬಟ್ ಸ್ಟಿಲ್ ಅಕ್ಕಪಕ್ಕ ಎರಡೂ ಸೈಡು ತುಂಬಾ ಅಂಗಡಿಗಳಿತ್ತು ಮುಂಚೆ. ಈಗೆಲ್ಲ ಖಾಲಿ ಮಾಡಿಸಿ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ಬರೀ ಟೆಂಪಲ್ಲು, ಅದರ ಸುತ್ತಮುತ್ತ ಹಳೆಯ ಕಾಲದಲ್ಲಿ ನಡೀತಿದ್ದಂಥ ವ್ಯಾಪಾರ, ಆ ಒಂದು ಚಿಕ್ಕ ಚಿಕ್ಕ ಒಂದು ಮಳಿಗೆಗಳ ಥರ ಮಾಡ್ಕೊಂಡಿದ್ದಾರೆ ಕಲ್ಲಲ್ಲಿ. ಸೊ ಅದನ್ನೆಲ್ಲ ಈಗ ನೋಡೋಕ್ಕೆ ಸಿಗುತ್ತೆ. The elephant inside the temple welcomes us to the Lord Virupaksha temple. ಸೊ ಆನೆ ಆಶೀರ್ವಾದ ಮಾಡುವಾಗ ಸ್ವಲ್ಪ ಭಯ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಪೂರ್ವಂಶಕ್ಕೂ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೆದರ್ಕೊಂಬಿಟ್ಟ. ಸೊ ವಿರೂಪಾಕ್ಷ ದೇವಸ್ಥಾನದಲ್ಲಿ ಈ ಥರ ಈ ಕಲ್ಲು ಸುತ್ತ ಈ ಥರ ಇಟ್ಕೊಂಡು ಜಾಯಿನ್ ಮಾಡೋಕ್ಕೆ ಸಾಧ್ಯ ಆದರೆ ನಾವು ಅಂದ್ಕೊಂಡಿದ್ದಾಗುತ್ತಂತೆ. ನಮ್ಮದೆಲ್ಲ ಪುಟಾಣಿ ಕೈ. ಸೊ ಹಾಗಾಗಿ ಇದು ಎರಡು ಜಾಯಿನ್ ಆಗಲ್ಲ. ಸೊ ಇದೊಂದು ಅರ್ಕೆದು ಏನೋ ಒಂದು ಇಂಪಾರ್ಟೆನ್ಸ್ ಈ ಒಂದು ಕಲ್ಲಿಗಿದೆ ಅಂತ ಹೇಳ್ತಾರೆ. ಸೊ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಇರುವಂಥ ಕಲ್ಲಿನ ಕೆತ್ತನೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಶ್ರೀ ಕೃಷ್ಣ ದೇವರಾಯ ಇದ್ದಂಥ ಟೈಮಲ್ಲಿ 1500 ಇಸ್ವಿ, 1520 ಇಸ್ವಿ, ಆ ಟೈಮಲ್ಲೆಲ್ಲ ಹೇಗಿದ್ದಿರ್ಬೋದು ಅಂತ ಹೇಳಿದ್ರೆ ಇನ್ನೂ ಒಂಥರ ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಸೊ ಅಷ್ಟು ವೈಭವ, ಅಷ್ಟು ಒಂದು ಗ್ರ್ಯಾಂಡ್ಯೂರ್ ಆ ಟೈಮಲ್ಲಿ ಇದ್ದಿದ್ದನ್ನೆಲ್ಲ ಕೇಳೋಕ್ಕೆ ಹಿಸ್ಟ್ರಿಲಿ ತುಂಬ ಚೆನ್ನಾಗಿ ಅನಿಸುತ್ತೆ. The 16th century Virupaksha temple at Hampi has fine murals of the theme of Girija Kalyanam, the marriage of Shiva and Parvati. There is a Kalyani and the river Tungabhadra flows just beside the temple.
ಛತ್ರಿ ಯಾರ್ದು ಪೂರ್ವಾಂಶ್? We are going to Lakshmi Narasimha temple now. ಸೊ ಇದು ಲಕ್ಷ್ಮೀ ನರಸಿಂಹ ಟೆಂಪಲ್. ನೋಡ್ತಿರೋಂಗೆ ವಿಗ್ರಹ ಮೋನೋಲಿಥಿಕ್, ಅಂದರೆ ಒಂದೇ ಒಂದು ಶಿಲೆಯಲ್ಲಿ ಕೆತ್ತಿರೋದಿದು. ಆ್ಯಂಡ್ ಸ್ವಲ್ಪ ವಿಘ್ನ ಆಗಿದೆ ವಿಗ್ರಹ, ಬಟ್ ನೋಡೋಕೆ ತುಂಬಾ ಚೆನ್ನಾಗಿದೆ. ಹಂಪಿ ಅಂದ ತಕ್ಷಣ ಈ ಒಂದು ವಿಗ್ರಹ, ಲಕ್ಷ್ಮೀ ನರಸಿಂಹ ವಿಗ್ರಹ ಎಲ್ಲ ನಾವು ನೋಡಿರ್ತೀವಿ ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ. ಸೊ ಇದೊಂದು ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಇಲ್ಲಿ ಹಂಪಿಲಿ. The places shown in this vlog includes all that we can explore at ease in a day, and truly we need at least a week time to explore Hampi. ಸೊ ಹಂಪಿದು ಒನ್ ಆಫ್ ದಿ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮತ್ತು ಪಕ್ಕದಲ್ಲಿ ನೀರಿನಿಂದ ಸುತ್ತುವರೆದಿರೋ ಒಂದು ಶಿವಲಿಂಗ. ಸುತ್ತ ನೀರಿದೆ ಆ್ಯಂಡ್ ಮಧ್ಯ ಶಿವಲಿಂಗ ಇದೆ. ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಚಾನಲ್ ನೀರೆಲ್ಲ ಹರಿತಾ ಇದೆ, ಗದ್ದೆಗಳಿಗೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. We had stayed in Clark's Inn Hotel in Kamala Nagar, Hampi. The hotel and the rooms are pretty good, and the archaeological museum is right in front of the hotel. ನಿಕಾಶ ನೀರೇ ಇಲ್ವಲ್ಲ? ಕರೆ ಇಲ್ಲಿ ನೋಡಿ, ಇಲ್ಲಿ ಏನೈತವ ಇಲ್ಲಿ ಎಲ್ಲ ಸೊ ಹಂಪಿಲಿ ಕ್ಲಾರ್ಕ್ಸ್ ಇನ್ ಹೋಟೆಲ್ಗೆ ಬಂದಿದ್ದೀವಿ ಸ್ಟೇ ಮಾಡೋಕ್ಕೆ. ಸ್ವಲ್ಪ ಪ್ಲೇಸಸ್ಗಳನ್ನ ಆಲ್ರೆಡಿ ನಾವು ನೋಡ್ಕೊಂಬಂದ್ವಿ. ಈಗ ಸಂಜೆ ವಿಜಯ ವಿಠಲ ದೇವಸ್ಥಾನ ಮತ್ತು ಅದ್ರ ಜೊತೆಗೆ ಕ್ವೀನ್ಸ್ ಬಾತು ಮತ್ತು ಇನ್ನು ಕೆಲವು ಪ್ಲೇಸ್ಗಳಿದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. The entrance ticket to Archaeological Survey of India ASI Museum is 40 rupees, which includes entry to Lotus Temple and Vijaya Vitala Temple complex. But we have to explore all these three places on the same day, or we have to buy a new ticket. Next is Queen's Bath. The interior design and the Islamic style arches make the monument look so beautiful. ಸೊ ಹಂಪಿಲಿರೋ ಕ್ವೀನ್ಸ್ ಬಾತ್ ರಾಣಿಯರ ಸ್ನಾನಗೃಹಕ್ಕೆ ಬಂದಿದ್ದೀವಿ. ಒಳಗಡೆ ಎಲ್ಲ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. Next we are going to see the King's Audience Hall, Secret Chamber and Mahanavami Dibba. ಹಂಪಿಲಿರೋ ಪ್ಲೇಸ್ಗಳಿಗೆ ಲೆಕ್ಕ ಇಲ್ಲ, ಅಷ್ಟೊಂದಿದೆ. ಆ್ಯಂಡ್ ಈಗ ರಾಜ ಪ್ರಾಂಗಣ ಮತ್ತು ನೆಲಮಾಳಿಗೆ ಅಂತ ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಅವ್ರದ್ದು ಏನೇನೋ ಎಕ್ವಿಪ್ಮೆಂಟ್ಸ್ನೆಲ್ಲ ಸ್ಟೋರ್ ಮಾಡ್ತಿದ್ರಂತ ಅನಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ರಾಜ ಪ್ರಾಂಗಣ ಅಂತ, ರಾಜದಿಬ್ಬ ಮತ್ತು ರಾಜ ಪ್ರಾಂಗಣ ಇದೆ, ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಇಟ್ಕೊ ನಿಧಾನಕ್ಕೆ ಹೋಗು.
ಎಲ್ಲ ಆಚೆ ಬರ್ತೀವಿ. ಗೊತ್ತಲ್ಲ, ಅಲ್ಲೂ ಆಚೆ ಬರ್ತೀವಿ. ಯಾಕೆ? ಸೊ ಇದು ಸೀಕ್ರೆಟ್ ಚೇಂಬರ್ ಇದು. ಆ್ಯಂಡ್ ಇಳಿಯುವಾಗ ತುಂಬಾ ಕತ್ಲೆ ಅನ್ನಿಸ್ತು, ಬಟ್ ಬಂದಮೇಲೆ ಸ್ವಲ್ಪ ಲೈಟೆಲ್ಲ ಚೆನ್ನಾಗಿ ಬಂದಿದ್ದರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು. ಹೇಗೋ ನೋಡೋಲ್ಲಿ ಎಲ್ಲಿಗೆ ಹೋಗಿದ್ರು, ಹೇಗೆ ಹೋದ್ರೆ ಅಂತಾನೆ ಗೊತ್ತಿಲ್ಲ. ಸೊ ಇದು ಮಹಾನವಮಿ ದಿಬ್ಬ. ಅವ್ರ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ ಅಥವಾ ರಾಜರ ಕಾಲದಲ್ಲಿ ರಾಜರ ಮನೆತನದಲ್ಲೆಲ್ಲ ನಡೀತಿದ್ದಂಥ ಫಂಕ್ಷನ್ಗಳಿಗೆ ಇದು ಸ್ಟೇಜ್ ಆಗಿರ್ತಿತ್ತು. Now it's time to see the famous stepped water tank with a well thought and executed water canal system. Somewhere and somehow we feel so sad after seeing Hampi, even though it's our pride. And we'll tell you why we get that feeling in our next vlog. Much more of Hampi is yet to come on our Supriya Shashikant YouTube channel, and please do subscribe and share. And yes, watch again and don't forget to hit the bell icon after subscribing. ಸೊ ದೂರದಿಂದ ನೀರನ್ನ ತೊಗೊಂಬಂದು ಈ ಥರ ಒಂದು ಚಾನಲ್ ಥರ ಮಾಡಿ ಈ ಬಾವಿ ಅಥವಾ ಕೊಳಕ್ಕೆ ಬೀಳ್ಸೋಂಗೆ ಮಾಡಿರೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆವಾಗಲೇ ಅಷ್ಟೆಲ್ಲ ತಲೆ ಓಡಿಸಿ ಅವರು ಮಾಡಿದ್ದಾರೆ.